ಇನ್ನು ಇಸ್ರೇಲ್ನಲ್ಲಾಗ್ತಾ ಇರುವಂತಹ ಕ್ಷಿಪಣಿ ದಾಳಿಯನ್ನ ಕನ್ನಡಿಗ ಸೆರೆ ಹಿಡಿದಿದ್ದಾನೆ. ಇಸ್ರೇಲ್ನ ರನಾನಾದಲ್ಲಿ ಮೂಡುಬಿದಿರೆಯ ನಿವಾಸಿ ಅಮಿತ್ ಇದ್ದಾರೆ. ಕ್ಷಿಪಣಿ ದಾಳಿಯನ್ನ ಅಮಿತ್ ಕೊಟ್ಯಾನ್ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಬಂಕರ್ ಒಳಗೆ ಹೋಗೋದಕ್ಕೆ ನಮಗೆ 10 ನಿಮಿಷ ಕಾಲಾವಕಾಶ ಇರುತ್ತೆ. ಸೈರನ್ ಆದಮೇಲೆ ಬಂಕರ್ ಹೊರಗೆ ಬರೋದಕ್ಕೂ ಕೂಡ ಮೆಸೇಜ್ ಬರುತ್ತೆ. ನಾವಿರುವಲ್ಲಿ ಅಷ್ಟಾಗಿ ದಾಳಿ ಆಗದೆ ನಾವು ಸೇಫ್ ಆಗಿದ್ದೀವಿ ಅಂತ ಹೇಳಿ ಮೂಡುಬಿದ್ರೆ ಮೂಲದ ಅಮಿತ್ ಕೋಟ್ಯಾನ್ ಸದ್ಯ ಇಸ್ರೇಲ್ನಲ್ಲಿದ್ದಾರೆ. ರನಾನಾ ಅನ್ನುವಂತಹ ಪ್ರದೇಶ, ಅಲ್ಲಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೆಸೇಜ್ ಬರ್ತದೆ, ಮೊದಲೇ ಹೋಗಿ ಕುತ್ಕೊಳ್ಳಿ 10 ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ. ವಾಟ್ಸಪ್ ಅಲ್ಲಿ ಆಗಲಿ ನಮಗೆ ಮತ್ತೆ ಸೈರನ್ ನೋಡುತ್ತದೆ. ನಮಗೆ 5-10 ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರ್ ಅಲ್ಲಿ ಹೋಗಿ ಕುತ್ಕೊಂಡ್ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾರೆ. ಮೂಡುಬಿದ್ರೆ ಮೂಲದ ಅಮಿತ್ ಕೋಟ್ಯಾನ್ ಸದ್ಯ ಇಸ್ರೇಲ್ನ ರನಾನಾ ಅನ್ನುವಂಥ ಪ್ರದೇಶದಲ್ಲಿದ್ದಾರೆ. ಯುದ್ಧ ಪೀಡಿತ ಪ್ರದೇಶ ಇಸ್ರೇಲ್. ಇರಾನ್ನಿಂದ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಆಗ್ತಾ ಇದೆ. ಇಸ್ರೇಲ್ ಇರಾನ್ನ ಮೇಲೆ ಮಿಸೈಲ್ ದಾಳಿಯನ್ನ ಮಾಡ್ತಾ ಇದೆ. ಈ ದಾಳಿಯಿಂದಾಗಿ ಎರಡೂ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಭಾರತೀಯರು, ಅದರಲ್ಲೂ ಕನ್ನಡಿಗರು ಸಂಕಷ್ಟದಲ್ಲಿದ್ದಾರೆ. ಅವರನ್ನ ವಾಪಸ್ ರಾಜ್ಯಕ್ಕೆ ಕರೆತರುವಂತಹ ಪ್ರಯತ್ನ ಆಗ್ತಾ ಇದೆ. ಈ ಮಧ್ಯೆ ಅಮಿತ್ ಕೋಟ್ಯಾನ್ ರನಾನಾದಲ್ಲಿದ್ದಾರೆ. ಅಲ್ಲಿಂದ ಈ ಮಿಸೈಲ್ ದಾಳಿಯ ದೃಶ್ಯಗಳನ್ನ ಶೂಟ್ ಮಾಡಿದ್ದಾರೆ. ಜೊತೆಗೆ ನಾವಿರುವಂತಹ ಜಾಗದಲ್ಲಿ ನಾವು ಸೇಫ್ ಆಗಿದ್ದೀವಿ. ಈ ರೀತಿ ದಾಳಿಗಳಾಗುವಂತಹ ಸಂದರ್ಭದಲ್ಲಿ 5-10 ನಿಮಿಷ ಮುಂಚೆನೆ ನಮಗೆ ಮಾಹಿತಿ ಬರುತ್ತೆ, ಸೈರನ್ ಮೊಳಗುತ್ತೆ. ತಕ್ಷಣ ನಾವು ಬಂಕರ್ನ ಒಳಗೆ ಸೇಫ್ ಆಗಿ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಹೊರಗಡೆ ಬರುವಂತಹ ಟೈಮ್ನಲ್ಲೂ ಕೂಡ ನಮಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅನ್ನುವಂತಹ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದ ಮೇಲೆ ನಾವು ಹೊರಗಡೆ ಬರ್ತೀವಿ. ಹಾಗಾಗಿ ಸದ್ಯಕ್ಕೆ ಸೇಫ್ ಆಗಿದ್ದೀವಿ ಅಂತ ಹೇಳಿ ಇಸ್ರೇಲ್ನಲ್ಲಿರುವಂತಹ ಸಿಚುವೇಶನ್ನ ಬಗ್ಗೆ ಮಾಹಿತಿಯನ್ನ ಮೂಡುಬಿದ್ರೆ ಮೂಲದ ಅಮಿತ್ ಕೋಟ್ಯಾನ್ ಹಂಚಿಕೊಂಡಿದ್ದಾರೆ. ಇಸ್ರೇಲ್ಗೆ ಬಂದು 1 ವರ್ಷ ಆಗಿದೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ. ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮಗೆ ಜಾಸ್ತಿಯಾಗಿ ಹಗಲಿನೆಲ್ಲ ಆಗಲ್ಲ, ರಾತ್ರಿ ಹೊತ್ತು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ, ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು, ಅಲ್ಲಿ ನಾವು ಹೋಗಿ ಕುತ್ಕೊಳ್ತೇವೆ. ಮೆಸೇಜ್ ಬರ್ತದೆ, ಮೊದಲೇ ಹೋಗಿ ಕುತ್ಕೊಳ್ಳಿ 10 ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ. ವಾಟ್ಸಪ್ ಅಲ್ಲಿ ಆಗಲಿ ನಮಗೆ ಮತ್ತೆ ಸೈರನ್ ನೋಡುತ್ತದೆ. ನಮಗೆ 5-10 ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರ್ ಅಲ್ಲಿ ಹೋಗಿ ಕುತ್ಕೊಂಡ್ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾರೆ, ನೀವು ಹೋಗಿ ರಿಟರ್ನ್ ಹೋಗಬಹುದು ಅಂತ. ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ. ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಇರಾನ್ ಅವರು. ಹಾಗಾಗಿ ನಮ್ಗೆ ತೊಂದರೆ ಇಲ್ಲ. ಈಗ ರಕ್ಷಣಾ ಪಡೆಯಲ್ಲಿ ನಮಗೆ ತುಂಬಾ ನಂಬಿಕೆ ಉಂಟು. ಹಾಗಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.